इसके बाद मैं बुलाना चाहूंगी जिन्होंने भारतीय स्वतंत्रता संग्राम के बाद पहली बार कोली समाज के प्रतिनिधि को इलेक्शन में टिकट दिलाया और उन्हें जीत दिलाई, और इस कोली महासम्मेलन के लिए भी जिन्होंने विशेष सहकार्य किया, ऐसे कर्नाटक के भूतपूर्व मंत्री आदरणीय गुरुपादप्पा नागमारपल्ली जी को कि वो अपने विचार उपस्थित समाज बांधवों के समक्ष प्रकट करें। ಉದ್ಘಾಟನೆ ಮಾಡಿರ್ತಕ್ಕಂಥ ಹಿರಿಯ ನಾಯಕರು, ಕೇಂದ್ರ ಗೃಹ ಮಂತ್ರಿಗಳು ಆದಂತಹ ಸನ್ಮಾನ್ಯ ಭಾಷಣವರೇ, ನೀವು ಮೊಟ್ಟ ಮೊದಲು ಎಜುಕೇಟೆಡ್ ಆಗ್ರಿ, ವಿದ್ಯಾಭ್ಯಾಸ ಕಡೆ ಲಕ್ಷಣ ಕೊಡ್ರಿ, ನಿಮ್ಮ ಸಾಮಾಜಿಕ ಪರಿವರ್ತನೆ ಬದಲಾಯಿಸ್ರಿ, ಆರ್ಥಿಕ ಪರಿವರ್ತನೆ ಬದಲಾಯಿಸ್ರಿ. ನಿಮ್ಮನ್ನು ಕಳೆದ ರಾಜಕೀಯ ಕರೀತಾರೆ, ರಾಜಕೀಯ ಸ್ಥಾನಮಾನ ಸಿಗ್ತದೆ, ನಿಮ್ಗೆ ಏನಾಗಬೇಕು ಅವತ್ತ ಬಹಳ ಅವಶ್ಯ ಇದೆ ಜೀವನದಲ್ಲಿ. ಸಂಘಟನೆ ಎಲ್ಲಿಲ್ಲ ಅಲ್ಲಿ ಏನೂ ಇಲ್ಲ. ಸಣ್ಣ ಉದಾಹರಣೆ, ಹಳ್ಳಿಯಲ್ಲಿ ಮಗು ಅಲ್ಲಿಲ್ಲ ಅಂದ್ರೆ ತಾಯಿಗೆ ಕೂಡ ಮನೆ ಕುಡಿಸಲ್ಲ, ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಕೇಳಿದ್ರಿ, ನಿಮ್ಗೆ ಹಕ್ಕಿದೆ, ಸ್ವಾತಂತ್ರ್ಯ ಇದೆ, ಸಂವಿಧಾನ ಪ್ರಕಾರ ನಿಮ್ಮ ಹಕ್ಕನ್ನ ನೀವು ಕೇಳಿ. ಈ ಸಮಾಜಕ್ಕೆ ಬಹಳ ಅವಶ್ಯಕತೆ ಇದೆ. ಎಷ್ಟೋ ಕಡೆ ನನ್ನ ಮೊನ್ನೆ ನನ್ನ ಹತ್ರ ಬಂದಿದ್ರು, ನೌಕರಿ ಸಿಕ್ಕಿದೆ, ಜೈಗಳಾಗಿದ್ದಾರೆ, ಸಿಂಧುತ್ವ ಸಿಗಲ್ಲ, ಸಿಂಧುತ್ವ ಸರ್ಟಿಫಿಕೇಟ್ ಸಿಗಲಿಲ್ಲ ಅಂತೇಳಿ ಅವ್ರ ನೌಕರಿ ಕ್ಯಾನ್ಸಲ್. ಎಷ್ಟು ಕಷ್ಟ. ಇಲ್ಲಿ ಯಾರು ಕೋಳಿ ಅಂತಾರೆ, ಯಾರು ಗಂಗಾ ಮಾತಾ ಅಂತಾರೆ, ಯಾರು ವಾಲಿಕರ್ ಅಂತಾರೆ, ಬಟ್ ಎಲ್ಲ ಇರೋದು ಅವರೇ. ಟೋಕರಿ ಕೋಳಿ ಅಂದ್ರೆ ಬೇರೆ ಎಲ್ಲಿಂದ ಬಂತು? ಈಗ ಅಕ್ಕಂಡು ಬೇರೆ ಹೇಳ್ತಾ ಇದ್ದಾರಲ್ಲ, ಟೋಕರಿ ಕೋಳಿ ಅಂದ್ರೆ ಮಾಸ್ ಕೋಳಿ ಏನೋ ಹೇಳ್ತಾ ಇದ್ದಾರೆ. ಇದು ಟೋಕರಿ ಕೋಳಿ ಅಂತ ಬರ್ಬೇಕು ನಮ್ಮಲ್ಲಿ. ಬಹಳ ಮಹತ್ವ ಇದೆ. ಇದ್ರ ಬಗ್ಗೆ ರಾಜಕೀಯದವರು ಮನಸ್ಸು ಮಾಡಬೇಕಾಗ್ತದೆ. ಖಂಡಿತ ನಾನಂತೂ ಮನಸ್ಸಾಗ ನಿಮ್ಗೆ ಹೇಳ್ತೀನಿ, ಇದ್ರ ಬಗ್ಗೆ ಸಂಪೂರ್ಣ ಸಹಾಯ ಸಹಕಾರ ನಂದಿದೆ. ನಿಮ್ಮ ಜೊತೆ ಎಲ್ಲಿವರೆಗೂ ನಾನು ಕೂಡ ನಾನು ಬರಕ್ಕೆ ಸಿದ್ಧನಾಗಿದ್ದೀನಿ. ಇದು ಒಂದೇ ಕಡೆ ಅಲ್ಲ, ಯಾವ ವೇದಿಕೆ ಮೇಲೆ ಸಮಾಜ ಬಗ್ಗೆ ಮಾತಾಡೋದನ್ನ ಆಡ್ತೀನಿ. ಈಗ ಯಾರೋ ಒಬ್ಬರು ಹೆಣ್ಮಗಳು ಹೇಳ್ತಾ ಇದ್ರು, ಕುರುಬ ಸಮಾಜ ಬಗ್ಗೆ ಕ್ಯಾಬಿನೆಟ್ನಾಗ ಬಂತು, ಸಿದ್ದರಾಮಯ್ಯ ಮಾತಾಡಲಿಲ್ಲ, ನಾ ಆಡಿದೆ. ಸಿದ್ದರಾಮಯ್ಯ ಯಾವುದೇ ಜಾತಿ ಅಂತೇಳಿ ಮಾತಾಡೋಕ್ಕಾಗಲಿಲ್ಲ. ನಾನು ಜಗಳ ಆಡ್ತೀನಿ, ನಮ್ಮ ಕುರುಬ ಸಮಾಜಕ್ಕೆ ನೀವು ಕೊಡಲೇಬೇಕು ಅಂತ. ಅವಾಗ ಇಲ್ಲಿಂದ ಹೋಗ್ತೀನಿ ದಿಲ್ಲಿ, ಅಲ್ಲಿಂದ ಆಗಬೇಕಾಗಿದೆ. ಈ ಸಮಾಜಕ್ಕೂ ಕೂಡ ಅದು ಬಹಳ ಮುಖ್ಯವಾಗಿದೆ. ಅದಕ್ಕೆ ಕೆಲವು ನಾಯಕರು ಏನಿದ್ದೀರಿ, ಈ ಸಮಾಜಕ್ಕೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸುಧಾರಣೆ ಎಲ್ಲದಕ್ಕೂ ಮಹತ್ವ ಹೊಂದಿದೆ. ಶೈಕ್ಷಣಿಕ ಸುಧಾರಣೆ, ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆ ಆದರೆ ಕರ್ನಾಟಕನೇ ರಾಷ್ಟ್ರೀಯದಲ್ಲಿ ಸಂವಿಧಾನ ಲಕ್ಕಿದೆ. ಯಾವುದೇ ಜಾತಿ ಹಿಂದೂಸ್ತಾನದಲ್ಲಿ ಎಲ್ಲ ಜಾತಿಗಳಿಗೆ ಸ್ಥಾನವಾಗಿದೆ. ಯಾವುದೇ ಒಂದು ಜಾತಿ ಮುಂದಾಗೋದಕ್ಕಿಂತ ಸಮಾಜ ಸುಧಾರಣೆ ಬಗ್ಗೆ ಮುಂದಾಗ್ರಿ, ಸಮಾಜದ ಬಗ್ಗೆ ಜಗಳ ಆಡ್ರಿ. ಈ ಸುಮ್ಮನೆ ಬೇರೆ ಯಾವುದು ಹೇಳಿದ್ರು ಅವ್ರು ಕುಡ್ಕೊಂಡು ಜಗಳ ಆಡಿ ಹೋಗ್ಕೊಂಡು ಕೊಲೆ ಮಾಡಿ ಜೈಲಿನ ಹೋಗೋದು ಬೇಡ. ಸಮಾಜ ಕಡೆ ಏನಾರು ಮಾಡಿ ಜೈಲಿನಾಗ ಹೋಗಿ ನಿಮ್ಮ ಹೆಸರಾಗ್ತದೆ, ನೀವು ಒಳ್ಳೆಯವರಾಗ್ತೀರಿ. ಆವಾಗ ನಿಮ್ಗೆ ರಾಜಕೀಯದ ಸ್ಥಾನಮಾನ ಸಿಗ್ತದೆ. ಸ್ವಾತಂತ್ರ್ಯದಲ್ಲಿ ಎಷ್ಟು ಮಂದಿ ಜೈಲಿನಾಗ ಉಳಿದಾರ, ಎಷ್ಟೋ ಮಂದಿ ರಾಜಕೀಯ MLA-ಗಳಾಗ್ಯಾರ, MP-ಗಳಾಗ್ಯಾರ, ಮಂತ್ರಿಗಳಾಗ್ಯಾರ. ಯಾರೇನಾದ್ರೂ ಅಲ್ಲೇ ಜಗಳ ಕೊಲೆ ಮಾಡಿ ಹೋಗ್ಯಾರ, ಅವ್ರು ಆಗಿಲ್ಲ. ಅದು ಮಾಡೋದ್ರಾಗ ಆಗ್ತಿಲ್ಲ. ಅದು ತಿಳುವಳಿಕೆಯನ್ನು ನಿಮ್ಮ ಸಮಾಜ ನಾಯಕರು ಹೇಳಬೇಕು. ಇಂಥ ಸಮಾವೇಶಗಳಾಗಬೇಕು, ಚರ್ಚೆ ಆಗಬೇಕು, ಅರ್ಥಗತ ಚರ್ಚೆಗಳಾಗಬೇಕು, ತಿಳುವಳಿಕೆ ಹೇಳಬೇಕು. ಬಹಳ ಜನ ಎಲ್ಲರೂ ಮಾತಾಡಿದ್ದಾರೆ, ಎಲ್ಲ ಅರ್ಥವನ್ನು ಕೇಳಿ ನಾವು ಬಹಳ ಹೊತ್ತು ಮಾತಾಡಲ್ಲ, 2 ನಿಮಿಷ ಮಾತಾಡಬೇಕು ಅಂತ ಬಂದಿದ್ದೀನಿ. ನಾನು ಮಾತೇ ಆಡಬಾರ್ದಿದ್ದೆ, ಆದರೂ ಕೂಡ ವಾಡಿಕರ್ ಮೊದಲು 1-2 ನಿಮಿಷ ಮಾತಾಡಿ ನಾನು ಇಲ್ಲಿ ನಿಂತಿದ್ದೀನಿ. ನಾನು ಒಂದೇ ಒಂದು ಈ ಸಂದರ್ಭದಲ್ಲಿ ಹೇಳ್ತೀನಿ, ಸದಾ ನೀವು ಯಾವುದೇ ಕೆಲಸ ಮಾಡ್ರಿ, ಒಳ್ಳೆ ಕೆಲಸ, ಸಮಾಜ ಕೆಲಸ, ಸಮಾಜ ಬಗ್ಗೆ, ಶೈಕ್ಷಣಿಕ ಬಗ್ಗೆ, ಆರ್ಥಿಕ ಬಗ್ಗೆ ಯಾವಾಗಲೂ ನಿಮ್ಮ ಜೊತೆ ನಾ ಇದ್ದೀನಿ.
ನಿಮಗೆ ಸಂಪೂರ್ಣ ಸಹಕಾರ ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ವಾಗ್ದಾನವನ್ನು ಮಾಡಿ ಈ ಸಮ್ಮೇಳನ ಯಶಸ್ವಿ ಆಗಲಿ. ಇವತ್ತು ವಾಡಿಕರ್ ಅವರು ಬಹಳ ಕಷ್ಟಪಟ್ಟಿದ್ದಾರೆ, ಮಾಡಿದ್ದಾರೆ. ಈ ಸಮಾಜದ ಎಲ್ಲ ಮುಖಂಡರು, ನಮ್ಮ ಬಸವ ಕಲ್ಯಾಣ ಪಾಟೀಲರು, ನಾರಾಯಣವರು ಎಲ್ಲರೂ ಸೇರಿ ಮತ್ತು ಗುಲ್ಬರ್ಗದೆಲ್ಲ ಮುಖಂಡರು, ಒಬ್ಬೊಬ್ಬರು ಹೆಸರನ್ನ ಹೇಳ್ತಾ ಇಲ್ಲ, ಎಲ್ಲರೂ ಸೇರಿ ಮತ್ತೆ ಉತ್ತರ ಅವರಿಗೆ ನಾನು ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ದಾಗ ಬಂದರೆ ಭಾಳ ಸಂತೋಷ. ನಮ್ಮ ಜಿಲ್ಲೆಯಲ್ಲೂ ಕೂಡ ಅವ್ರಿಗೆ ಅಷ್ಟೇ ಕೇಳಬೇಕು. ಇದು ಒಂದು ಕಷ್ಟ ಇದೆ, ಪರಂತು ನೀವು ಒಳ್ಳೆಯ ಕಾರ್ಯವನ್ನು ಹಾಕಿಕೊಂಡಿದ್ರಿ. ದೇವರು ನೀವು ಒಳ್ಳೆಯದಾಗಲಿ, ಶುಭ ಆಗಲಿ, ನಿಮ್ದೇನು ನಿಮ್ಮ ಜೊತೆ ನಾವು ಇದ್ದೀವಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಈ ಸಭೆಯನ್ನು ಇನ್ನೂ ಹೆಚ್ಚಿನ ಮಹತ್ವ ತರಲಿ, ಮುಂದೆ ರಾಷ್ಟ್ರಪತಿವಾದಂಥ ಒಂದು ರಿಸಲ್ಟ್ ಬರಲಿ ಅಂತಕ್ಕಂಥ ಮಾತು ಹೇಳಿ ನೀವೆಲ್ಲರೂ ಹೀಗೆ ಮಜಬೂತ್ ಆಗಬೇಕು. इतने मजबूत बनना, खुद ही कुकर बुलंद इतना, हर तकदीर से पहले खुदा बंदे से पूछे बता करेगा. ಭಗವಂತನಿಗೆ ಕೇಳಬೇಕು, ಮಗನೇ ನಿಮ್ಗೆ ಏನು ಬೇಕು ಅಂತ. ನೀವು ಯಾರಿಗೆ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಅಂಥ ಶಕ್ತಿಯನ್ನು ತಯಾರು ಮಾಡಿರಿ, ಅಂಥ ಮಹತ್ವದ ಕೆಲಸ ಮಾಡಿರಿ, ಭಗವಂತ ನಿಮ್ಗೆ ಸಹಾಯ ಮಾಡ್ತಾರೆ. ಧನ್ಯವಾದಗಳು. ನಮಸ್ಕಾರ.